ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಾಯ್ಸ್. ಈಗ ನಾವು ಕಾರವಾರದಿಂದ ಬಿಟ್ಟು ಬಂದು ಈಗ ಮಲೆ ಮಹದೇಶ್ವರ ಹಿಲ್ಸ್ಗೆ ಬಂದಿದ್ದೀವಿ. ಬನ್ನಿ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಮಲೆ ಮಹದೇಶ್ವರ ಬೆಟ್ಟ ಹೆಂಗಿರುತ್ತೆ ಅಂತ ನಿಮಗೆ ಫುಲ್ ವ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿ ನೋಡಿ ಸ್ಟ್ಯಾಚು ಇದೆ. ಸ್ಟ್ಯಾಚು ಮುಂದೆ ಹೋದರೆ ಫುಲ್ ಕಾರ್ ಪಾರ್ಕಿಂಗು ಮತ್ತು ಬಸ್ ಪಾರ್ಕಿಂಗ್ ಎಲ್ಲ ಇರುತ್ತೆ ನೋಡಿ. ನೀವೇ ಫುಲ್ ಕಲರ್ಫುಲ್ ಎಲ್ಲ ಮಾಹಿತಿ ಕೇಂದ್ರಗಳಿರುತ್ತವೆ. ಮತ್ತು ನಿಮಗೆ ಬ್ಯಾಗ್ ಇಲ್ವಾ, ಬ್ಯಾಗ್ ಬೇಕಾ, ಬ್ಯಾಗ್ನ ವಿಸಿಟ್ ಮಾಡ್ಬೋದು. ಮತ್ತು ಪಂಚೆ ಶಾಲು ಏನು ಬೇಕಿದ್ರೂ ಕೂಡ ವಿಸಿಟ್ ಮಾಡ್ಬೋದು. ಅಲ್ಲೇ ಕಾರ್ ಪಾರ್ಕಿಂಗ್ ಕೂಡ ಇರುತ್ತೆ. ಮತ್ತು ಮಲೆ ಮಹದೇಶ್ವರದ ಒಂದು ಸ್ಟ್ಯಾಚು ಇದೆ ಇಲ್ಲಿ ನೋಡಿ. ಕಲರ್ಫುಲ್ ಆಗಿ ರಾತ್ರಿ ಬರುತ್ತೆ, ಈಗ ಬರೋಂಗಿಲ್ಲ. ಆಮೇಲೆ ಕೂಡ ನೋಡಿ ಬಸ್ ಕೂಡ ಪಾರ್ಕಿಂಗ್ ಮಾಡ್ಕೊಬೋದು. ಈ ಕಡೆ ನೋಡಿ ಸ್ಟ್ಯಾಚು ಚೆನ್ನಾಗಿ ಕಾಣಿಸ್ತಿದೆ. ಈ ಕಡೆ ನೋಡಿ 3 ಗಂಟೆ ಟೈಮ್ ಆಯಿತು, ಆದರೂ ಕೂಡ ಇನ್ನೂ ಬಿಸಿಲು ಇಳಿತಾನೇ ಇಲ್ಲ. ಮುಂದೆ ಹೋಗಿ ನೋಡೋಣ ಬನ್ನಿ. ಬಿಸಿಲಂತೂ ತಡ್ಕೊಳ್ಳೋಕ್ಕೆ ಆಗ್ತಾನೇ ಇಲ್ಲ ಗೈಸ್. ಆ ಸ್ಟ್ಯಾಚು ಹತ್ರ ಹೋಗ್ಬೇಕಂದ್ರೆ ಅಲ್ಲಿ ಕಾಮಗಾರಿ ನಡೀತಿದೆ ಗಾಯ್ಸ್, ಅದಕ್ಕೆ ಹೋಗೋಕ್ಕಾಗಿಲ್ಲ. ಮುಂದಿನ ಸಲ ಬಂದರೆ ಮಲೆ ಮಹದೇಶ್ವರ ಬೆಟ್ಟದ ಸ್ಟ್ಯಾಚುನ ನಿಮಗೆ ತೋರಿಸ್ತೀನಿ ನೋಡಿ. ಈ ಕಡೆ ಅಂತೂ ಜನರು ಜಾಸ್ತಿನೇ ಇದ್ದಾರೆ. ಈ ಕಡೆ ಅಂತೂ ತುಂಬ ಜನನೇ ಗಾಯ್ಸ್. ಪಾದಯಾತ್ರಿಗಳು ಜಾಸ್ತಿ ಜನ ಬರ್ತಾನೆ ಇದ್ದಾರೆ. ಇನ್ನೂ ಜನನೇ ಕಮ್ಮಿ ಆಗ್ತಿಲ್ಲ. ನಮಗೆ ದರ್ಶನ ಭಾಗ್ಯನೇ ಸಿಗ್ತಿಲ್ಲ ಇನ್ನು ನೋಡಿ. ಈ ಕಡೆಯಿಂದನೇ ಬರ್ತಿರೋದು ಗಾಯ್ಸ್. ಈ ಕಡೆಯಿಂದನೇ ಬರ್ತಾ ಇದ್ದಾರೆ ಜನ, ಇನ್ನೂ ಜಾಸ್ತಿನೇ ಇದ್ದಾರೆ. ಹಾಗೆ ದೇವಸ್ಥಾನ ಕಡೆ ಹೋಗ್ತಾ ಇದ್ದೆ ನೋಡಿ. ಬೈಕ್ ಬಂತು. ಈ ಕಡೆ ದೇವಸ್ಥಾನ ಕಡೆ ಹೋಗ್ತಾ ಇದ್ದೆ. ಈ ಕಡೆ ಪಾರ್ಕಿಂಗ್ ಕೂಡ ಚೆನ್ನಾಗಿದೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಹಂಗೆ ಕಾಣಿಸ್ತಾ ಇದೆ ನೋಡಿ ಗೈಸ್. ಮಲೆ ಮಹದೇಶ್ವರ ಬೆಟ್ಟದ ಗೋಪುರ ಕಾಣ್ತಾ ಇದೆ ನೋಡಿ. ಅಲ್ಲೇ ಹೋಗೋಣ ಬನ್ನಿ ಗೈಸ್. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ತುಂಬ ಬಿಸಿಲು ಗಾಯ್ಸ್. ಇಲ್ಲಿ ಎತ್ತಿದ್ದೀನಿ ಗಾಯ್ಸ್. ದೇವಸ್ಥಾನ ಮಾತ್ರ ಸಿಗ್ತಾನೆ ಇಲ್ಲ ಗಾಯ್ಸ್. ತುಂಬ ದೂರ ಇದೆ ಅನ್ಸತ್ತೆ ನನಗೂ. ತುಂಬ ಬಿಸಿಲು ಗುರು. ಮತ್ತೆ ಸ್ಟ್ಯಾಚು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನೀವು ಒಂದ್ಸಲ ನೋಡ್ಕೊಳ್ಳಿ ಗಾಯ್ಸ್. ಸ್ಟ್ಯಾಚು ನೋಡಿ ಏನು ಚೆನ್ನಾಗಿ ಕಾಣಿಸ್ತಿದೆ. ಈ ದೇವಸ್ಥಾನ ಕಾಣ್ತಾ ಇದೆ ನೋಡಿ. ಇದು ಮಹದೇಶ್ವರ ಅವರು ಬಟ್ಟೆ ಒಣಗಾಗ್ತಿದ್ದ ಸ್ಥಳ ಇದು. ಅದನ್ನು ದೇವಸ್ಥಾನ ಕಟ್ಬಿಟ್ಟಿದ್ದಾರೆ ಈಗ. ಮತ್ತು ಪಾದಯಾತ್ರಿಗಳೆಲ್ಲ ಬಂದು ಇಲ್ಲಿ ರೆಸ್ಟ್ ಮಾಡ್ಕೊಳ್ತಿದ್ದಾರೆ ನೋಡಿ. ದೇವರ ದರ್ಶನಕ್ಕೆ ಕಾಯ್ತಾ ಇದ್ದಾರೆ ಎಲ್ಲರೂ. ಮುಂದೆ ಹೋಗೋಣ ಬನ್ನಿ ಗಾಯ್ಸ್. ಏನೇನಿದೆ ಎಲ್ಲ ಫುಲ್ ನಿಮ್ಗೆ ಬ್ಲಾಗಲ್ಲಿ ತೋರಿಸ್ತೀನಿ ನಾನು. ಪಾದಯಾತ್ರಿಗಳೆಲ್ಲ ನಡ್ಕೊಂಡು ಸುಸ್ತಾಗಿರ್ತಾರೆ ಅಂತ ಕಲ್ಲಂಗಡಿ ಮತ್ತು ಐಸ್ ಕ್ರೀಮ್ ಎಲ್ಲ ಕೊಡ್ತಾವ್ರೆ. ಮತ್ತು ಜ್ಯೂಸನ್ನು ಕೂಡ ಕೊಟ್ಟು ಪಾದಯಾತ್ರಿಗಳ ದಾಹವನ್ನು ನೀಗಿಸ್ತಿದ್ದಾರೆ. ಅಂತೂ ಇಂತೂ ದೇವಸ್ಥಾನಗಳ ಮುಂದ್ಗಡೆ ಬಂದೇ ಬಿಟ್ಟೆ ನೋಡಿ. ಗುಡಿ ಗೋಪುರ ಹೆಂಗೆ ಕಾಣಿಸ್ತಿದೆ ಅಂತ ನೀವೇ ನೋಡಿ. ಸ್ವಲ್ಪ ಬಿಸಿಲು ಕಾಣೋದಿಲ್ಲ. ಮುಂದೆ ಹೋಗಿ ತೋರಿಸ್ತೀನಿ ನೋಡಿ. ಅಂತೂ ಇಂತೂ ಮಲೆ ಮಹದೇಶ್ವರ ಅಂತ ಮಲೆ ಮಹದೇಶ್ವರ ಗುಡಿ ಗೋಪುರ ಮುಂದೆ ಬಂದೇ ಬಿಟ್ಟೆ ನೋಡಿ ನೀವೇ. ಚೆನ್ನಾಗಿರುತ್ತಂತೆ ಗಾಯ್ಸ್. ನೈಟ್ ವೇಟ್ ಮಾಡಿ ಹೆಂಗಿರುತ್ತೆ ಅಂತ ನಾವು ನೋಡೋಣ. ಆಮೇಲೆ ನೈಟ್ 8 ಗಂಟೆ ಮೇಲೆ ಸಿಗ್ತೀನಿ ಗಾಯ್ಸ್.